ಅದು ಸರಿ, ಅವಳನ್ನ ಹೇಗೆ ಕೊಂದ್ರಿ? ನಾವು ಹೇಗೆ ಪ್ಲ್ಯಾನ್ ಮಾಡಿದ್ವೋ ಹಾಗೆ ಕೊಂದ್ವಿ. ಸ್ವಲ್ಪನೂ ಆಚೆ ಈಚೆ ಆಗಲಿಲ್ಲ. ಮರಳಿ ಸತ್ಲು ಅಂತ ನನಗೆ ಸಂತೋಷ ಆಗ್ತಿಲ್ಲ. ಆದರೆ ಅಮೃತ ನಮ್ಮ ಕೈಯಿಂದ ತಪ್ಪಿಸ್ಕೊಂಬಿಟ್ಲಲ್ಲ, ಅದೇ ನನಗೆ ಬೇಜಾರು. ಅಮ್ಮ, ಅವಳು ನಮ್ಮ ಕಣ್ಣು ಮುಂದೆ ಇರದೇ ಇರ್ಬೋದು, ಹಾಗಂತ ಮನಸ್ಸಿನಿಂದ ದೂರ ಆಗಿಲ್ಲ. ಯಾಕೆ ಅಂದರೆ ಅವಳು ಕೊಟ್ಟಿರೋ ಹಿಂಸೆ, ಮಾಡಿರೋ ಹಾವಳಿ ಈ ಜನ್ಮಕ್ಕೆ ಮಾತ್ರ ಅಲ್ಲ, ಮುಂದಿನ ಎಷ್ಟು ಜನ್ಮ ಬಂದರೂ ಮರೆಯೋದಕ್ಕಾಗೋದಿಲ್ಲ. ಅಪ್ಪಿ ತಪ್ಪಿ ಅವಳೇನಾದರೂ ಅವಳು ಲೋಕಕ್ಕೆ ಹೋಗಿದ್ರೆ ಜೀವಂತ ಹೋಗಿರ್ತಾಳೆ. ಅವಳು ಗ್ರಹಚಾರ ಕೆಟ್ಟು ಒಂದು ವೇಳೆ ಏನಾದರೂ ಇಲ್ಲೇ ಇದ್ದು ಅವಳು ಯಾವತ್ತೇ ಸಿಕ್ಕಿದ್ರು ಅವಳನ್ನ ಸುಟ್ಟು ಭಸ್ಮ ಮಾಡಿಬಿಡ್ತೀವಿ. ಆ ಶುಭಗಳಿಗೆ ಬೇಗ ಬರಲಿ ಅಂತ ಕೇಳ್ಕೊತೀನಿ. ಅವಳು ನಮ್ಮ ಕಣ್ಣಿಗೆ ಬೀಳ್ತಾಳೆ ಅಂತ ಕಾಯೋದು ಬೇಡ. ಆದಷ್ಟು ಬೇಗ ಅವಳನ್ನ ಹುಡುಕಿ ನಾವೇ ಸಂಹಾರ ಮಾಡಬೇಕು. ಇಲ್ಲ ಅಂದರೆ ಮಣಿ ರೂಪದಲ್ಲಿ ಬಂದು ಆ ನಾಗಿಣಿ ನಮ್ಮನ್ನ ಸಂಹಾರ ಮಾಡಿದ್ರು ಮಾಡಬಹುದು. ಹೌದು ರುದ್ರ, ನೀನು ಹೇಳೋದು ಸರಿನೇ. ಮಲ್ಲಿನ ಮುಗಿಸಿದ ಹಾಗೆ ಅವಳನ್ನು ಮುಗಿಸ್ಬಿಡ್ಬೇಕು. ದೇವ, ಹೇ, ದೆವ್ವನಿಲ್ಲ, ಭೂತನಿಲ್ಲ, ಸುಮ್ಮನೆ ಇರೋ. ಏನು ಇಲ್ಲ ಅಂದ್ರೆ ನಮ್ಮ ಕಣ್ಮುಂದೆನೆ ಸತ್ತೋಳು, ಅದು ಹೇಗೆ ಬದುಕಿರೋದಕ್ಕೆ ಸಾಧ್ಯ? ಅವಳನ್ನ ಕೊಂದಿದ್ದೀನಿ ಅಂತ ಸಂತೋಷ ಪಡ್ತಾ ಇದ್ರಲ್ವಾ, ಈಗ ಕಣ್ಮುಂದೆ ಹೇಗೆ ಬಂದ್ಲು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಸತ್ಲು ಅಂತ ತಿಳ್ಕೊಂಡು ಹರೆ ಬರೆ ಜೀವ ಮಾಡ್ಬಿಟ್ಟು ಬಂದ್ರಾ? ಇಲ್ಲ ಅಮ್ಮ, ಅವಳು ಸತ್ತಿದ್ದಾಳೆ ಅಂತ ಗೊತ್ತಾದ್ಮೇಲೆ ಕನ್ಫರ್ಮ್ ಮಾಡ್ಕೊಂಡೆ ಸಮಾಧಿ ಮಾಡಿ ಬಂದಿದ್ದೀವಿ. ನೀವು ಹೇಳಿದೆ ನಂಬೇಕು, ನನ್ನ ಕಣ್ಮುಂದೆ ಇರೋದು ನಾನು ನಂಬೇಕು. ನನಗಂತೂ ಗೊತ್ತಾಗ್ತಿಲ್ಲ. ಮತ್ತೆ ನನ್ನನ್ನು ಜೀವಂತವಾಗಿ ಅದು ನಿಮ್ಮನೇಲಿ ನೋಡ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ಅಲ್ವಾ ನೀವು? ಯಾಕೆ ಯಾಕೆ ಹೀಗೆ ನಿಂತು ಬಿಟ್ರಿ? ಗಂಟ್ಲು ಒಣಗ್ತಾ ಇದೆಯಾ? ಅಥವಾ ಮಾತೆ ಮರ್ತೋಯ್ತಾ? ಹೇಯ್, ಯಾರು ನೀನು? ನಾನು ಮಲ್ಲಿ ಅನ್ನೋದು ಸಹ ಮರ್ತೋಗಿದ್ಯಾ ನಿಮಗೆ? ಸುಳ್ಳು ಬಗಳು ಬೇಡ. ಮಲ್ಲಿನ ನಾವೇ ನಮ್ಮ ಕೈಯಾರೆ ಕೊಂದು ಗುಂಡಿಲಿಟ್ಟು ಮಣ್ಣು ಮುಚ್ಚಿ ಸಮಾಧಿ ಮಾಡಿ ಬಂದಿದ್ದೀವಿ. ಅಂಥದ್ರಲ್ಲಿ ನೀನು ಬರೋದಕ್ಕೆ ಹೇಗೆ ಸಾಧ್ಯ? ಕೊಲ್ಲೋ ರಾಕ್ಷಸರು 100 ಇದ್ರೆ ಕಾಪಾಡೋ ದೇವರು 1000 ಇರ್ತಾರೆ. ಇಷ್ಟಕ್ಕೂ ಯಾರ ಸಾವು ಯಾರ ಕೈಲೂ ಇರಲ್ಲ. ಆ ಭಗವಂತನ ಕೈಲಿರೋದು ನಿಮ್ಮ ಸಾವು. ಹಾಗೆ ಆ ಭೈರವನ್ ಸಾವು ಇಷ್ಟರಲ್ಲೇ ಆಗತ್ತೆ. ಅದನ್ನ ಯಾರಿಂದನೂ ತಪ್ಪಿಸೋದಕ್ಕಾಗೋದಿಲ್ಲ. ಮಲ್ಲಿನ ಎಲ್ಲೆಲ್ಲಿ ಅಂತ ಹುಡುಕ್ದೆ ನಾನು, ಆದ್ರೆ ಅವಳು ನನಗೆ ಎಲ್ಲೂ ಕಾಣಿಸ್ಲಿಲ್ಲ. ಅದು ಎಲ್ಲಿದ್ದಾಳೋ, ಅದು ಏನು ಮಾಡ್ತಿದ್ದಾಳೋ, ಹೇಗಿದ್ದಾಳೋ
ಸತ್ತಿದ್ದಾಳೋ ಬದುಕಿದ್ದಾಳೋ ಅದು ಗೊತ್ತಿಲ್ಲ. ಅವಳನ್ನ ಎಲ್ಲಿ ಹುಡುಕ್ಲಿ, ಹೇಗೆ ಹುಡುಕ್ಲಿ? ನೀನು ಎಲ್ಲೂ ಹುಡ್ಕೋದ್ ಬೇಡ, ನಾನೇ ನಿನ್ನ ಕಣ್ಮುಂದೆ ಬಂದಿದ್ದೀನಿ. ನಿನ್ನನ್ನು ನನ್ನ ಕಣ್ಣಿಂದ ನೋಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಿನಗೇನೂ ಆಗಿಲ್ಲ ತಾನೆ? ಇಲ್ಲ ಅಕ್ಕ, ನನ್ಗೇನೂ ಆಗಿಲ್ಲ. ಮತ್ತೆ ಅವ್ನು ನಿನ್ನನ್ನು ಕೊಂದ್ಬಿಟ್ವಿ ಅಂದ್ರು? ಹೇಳಿದ ತಕ್ಷಣ ನನ್ನನ್ನು ಕೊಲ್ಲೋದಕ್ಕಾಗೋದಿಲ್ಲ ಅಕ್ಕ. ಅವ್ರು ಮಾತ್ರ ಅಲ್ಲ, ಅವರಂತ 100 ಜನ ಬಂದರೂ ನನ್ನನ್ನು ಕೊಲ್ಲೋದಕ್ಕಾಗೋದಿಲ್ಲ. ಕೊಲ್ಲೋದಕ್ಕಾಗೋದಿಲ್ಲ ಅಂದ್ರೆ ಏನೇ ಅರ್ಥ? ಯಾರ ಸಾವು ಯಾರ ಕೈಲೂ ಇಲ್ಲ ಅಂತ ಹೇಳಿದೆ. ಕೊಲ್ಲೋದು ಕಾಯೋದು ಎಲ್ಲ ಪರಶಿವನ ಕಾರ್ಯ ಅಂತ ಹೇಳಿದೆ. ಕೆಲವೊಂದ್ಸಲ ನೀನು ಮಾತಾಡೋದು ನನಗೆ ಅರ್ಥನೇ ಆಗೋದಿಲ್ಲ. ಆದರೆ ಆ ಮಾತುಗಳಿಂದ ಸಾವಿರಾರು ಅರ್ಥಗಳಿರುತ್ತವೆ. ಕೆಲವೊಂದು ಸಮಯ ಅರ್ಥ ಆಗುತ್ತೆ, ಕೆಲವೊಂದು ಸಮಯ ಅರ್ಥನೇ ಆಗೋದಿಲ್ಲ. ಅದು ಬಿಡು, ನಾನೇ ಅವ್ರು ನಿನ್ನನ್ನು ಹಾಗೆ ಹೇಳ್ಕೊಂಡು ಹೋದ್ರಲ್ಲ, ಎಲ್ಲಿಗೆ ಕರ್ಕೊಂಡು ಹೋದ್ರು? ಅವ್ರು ನನ್ನನ್ನು ಒಂದು ದೇವಸ್ಥಾನ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಬಿಟ್ರು. ಇನ್ಯಾವುದೇ ಕಾರಣಕ್ಕೂ ನಿನ್ನ ಮನೆಗೆ ಬರಬೇಡ ಅಂತ ಹೇಳಿದ್ರು. ಆದರೆ ನನಗೆ ನಿನ್ನ ಮೇಲೆ, ಅರ್ಜುನ್ ಬಾವನ ಮೇಲಿರೋ ಪ್ರೀತಿಯಿಂದ ದೂರ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ತು. ಅದಕ್ಕೆ ಅವ್ರ ಭಯನ ಮರೆತು ಮತ್ತೆ ಇಲ್ಲಿಗೆ ಬಂದ್ಬಿಟ್ಟೆ. ಅಮೃತಕ್ಕ, ನನ್ನ ಕಂಡ್ರೆ ಅಷ್ಟೊಂದು ಇಷ್ಟನಾ ನಿನಗೆ? ಹೌದು, ತುಂಬ. ಅಲ್ಲ, ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಆದರೂ ನನ್ನ ಕಂಡ್ರೆ ಅಷ್ಟೊಂದು ಇಷ್ಟಪಡ್ತೀಯಲ್ಲ, ಯಾಕೆ? ಯಾಕೆ ಅನ್ನೋದು ನನಗೆ ಗೊತ್ತಿಲ್ಲ ಮಲ್ಲಿ. ಕೆಲವೊಂದನ್ನು ವಿವರಿಸಿ ಹೇಳೋದಕ್ಕಾಗೋದಿಲ್ಲ. ಕೆಲವ್ರನ್ನ ನೋಡಿದ ತಕ್ಷಣ ಇವರು ನಮ್ಮವರು ಅನಿಸುತ್ತೆ. ಇವ್ರ ಜೊತೆ ನಮಗೆ ತುಂಬ ವರ್ಷಗಳಿಂದ ಒಡನಾಟ ಇದೆ ಅನಿಸುತ್ತೆ. ನಿನ್ನನ್ನು ನೋಡಿದಾಗ ನನಗೆ ಹಾಗೆ ಅನ್ನಿಸ್ತು. ಅದಕ್ಕೆ ನಾನು ನಿನ್ನನ್ನು ಇಷ್ಟೊಂದು ಹಚ್ಕೊಂಡಿದ್ದೀನಿ. ಇನ್ನು ನಿನ್ನನ್ನು ನಾನು ಎಲ್ಲೂ ಹೋಗೋದಕ್ಕೆ ಬಿಡೋದಿಲ್ಲ. ನನ್ನ ಪ್ರಾಣ ಒತ್ತೆ ಇಟ್ಟಾದರೂ ನಿನ್ನನ್ನು ನಾನು ಉಳಿಸ್ಕೋತೀನಿ. ಬಾ ಶಾಸ್ತ್ರಿ, ಬಾ. ನಮ್ಮ ಆಶ್ರಮಕ್ಕೆ ಬಂದು ನಮಗೆ ಸ್ವಾಗತ. ಏನ್ ಮಾಡ್ಲಿ, ನಾನು ನಿನ್ನ ಆಶ್ರಮಕ್ಕೆ ಬಂದಾಗ ನನಗೆ ಪೂರ್ಣಕುಂಭ ಸ್ವಾಗತ ಕೋರೋದಕ್ಕೆ ನೀನು ಇರಲಿಲ್ಲ. ಅದಕ್ಕೆ ನಾನೇ ನಿನಗೆ ಸ್ವಾಗತಿಸ್ತಿದ್ದೀನಿ. ಯಾರು ನೀನು? ಸಾತ್ವಿಕ ಲೋಕದ ಸಾಮ್ರಾಟ ಅಲ್ವಾ ನೀನು? ಸಂಚಾರ ಇಲ್ಲದೆ ಸಪ್ತ ಲೋಕದಲ್ಲಿ ಏನೇ ನಡೆದ್ರು ನನಗೆಲ್ಲ ಗೊತ್ತಾಗುತ್ತೆ ಅಂತ್ಯ. ತುಂಬಾ ಹೆಮ್ಮೆಯಿಂದ ನಿನ್ ಭುಜ ನೀನೇ ತಟ್ಕೋತಿರ್ತೀಯ. ನಾನು ಯಾರು ಅನ್ನೋದು ನಿನಗೆ ಗೊತ್ತಾಗ್ಲಿಲ್ವಾ? ನಿನ್ನ ಮಾತು, ನಿನ್ನ ವರ್ತನೆ ನೋಡ್ತಾ ಇದ್ರೆ ಯಾವುದೋ ಕ್ಷುದ್ರ ಲೋಕದ ಹುಳು ಅಂತ ಅರ್ಥ ಆಗ್ತಾ ಇದೆ. ನಿನಗೆ ನಿನ್ನ ಪುರಾಣ ದೇವತೆಗಳು ಮಾತ್ರ, ಹಾಗೆ ಅವರನ್ನ ಪೂಜಿಸೋರು ಮಾತ್ರ ಶ್ರೇಷ್ಠ ಅನ್ನೋ ನಂಬಿಕೆ ಅಲ್ವಾ? ಉಳಿದವರೆಲ್ಲ ಶೂದ್ರರು ಅಲ್ವಾ? ನಿನ್ನ ಅರ್ಥವಿಲ್ಲದ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಸಮಯ ಆಗಲಿ ತಾಳ್ಮೆ ಆಗಲಿ ನನಗಿಲ್ಲ. ನೀನು ಯಾರು, ಯಾತಕ್ಕೆ ನಮ್ಮ ಆಶ್ರಮಕ್ಕೆ ಬಂದಿದೆ ಅನ್ನೋದನ್ನು ಹೇಳಿ ಇಲ್ಲಿಂದ ಹೊರಡು. ನನ್ನ ಹೆಸರು ಯಾಮಿನಿ, ತಕ್ಷಕ ಲೋಕದ ವಿಷಕನ್ಯೆ, ಊರ್ಮಿಳನ ಸಹೋದರಿ. ಯಾಕೆ ಶಾಸ್ತ್ರಿ ನನ್ನ ಹೆಸರು ಕೇಳ್ತಿದ್ದಾಗೆ ಗಾಬರಿ ಆದೆ? ನಿನ್ನ ಮೈಯೊಳಗಡೆ ರಕ್ತ ಸಂಚಾರ ನಿಂತೋಯ್ತಾ? ಅಥವಾ ನಿನ್ನ ಹೃದಯ ತನ್ನ ಬಡಿತಾನೆ ನಿಲ್ಲಿಸ್ಬಿಟ್ಟ? ನಾನು ಆ ಸರ್ವಶಕ್ತನ ಆರಾಧಕ. ನೀನು ಹೇಳಿದಾಗೆ ಆ ಸಾತ್ವಿಕ ಲೋಕದ ಸಾಮ್ರಾಟ ಅಲ್ಲದೆ ಇದ್ದರೂ ಅಷ್ಟು ಇಷ್ಟು ಸಾಧನೆ ಮಾಡಿ ಆ ಸಾತ್ವಿಕ ಶಕ್ತಿಯ ಅನುಗ್ರಹಕ್ಕೆ ಪ್ರಾರ್ಥನಾಗಿರೋನು. ನಿನ್ನಂಥ ತುಚ್ಛ ಹುಳುಗಳ ಬೆದರಿಕೆಗೆ ಹೃದಯ ಬಡಿತ ನಿಲ್ಲೋದಲ್ಲ, ನನ್ನ ಆಶ್ರಮದ ಒಂದು ಕಡ್ಡಿ ಕೂಡ ಅಲ್ಲಾಡೋದಿಲ್ಲ. ಪರವಾಗಿಲ್ವೇ, ಚೆನ್ನಾಗಿ ಮಾತಾಡ್ತೀಯಾ? ಹಾಲು ಜೇನಾಗಿ ಬಂದರೆ
ಪಂಚಾಮೃತದ ಸ್ವಾಗತ, ಹಾಲಾಹಲವಾಗಿ ಬಂದರೆ ಕಾರ್ಕೋಟದ ಸ್ವಾಗತ. ಇದು ಪ್ರಕೃತಿ ನಿಯಮ. ಈ ಶಂಕರ ಶಾಸ್ತ್ರಿದು ಅದೇ ನಿಯಮ. ನಿನ್ನ ನಿಯಮಗಳ ಅವಶ್ಯಕತೆ ನನಗಿಲ್ಲ. ಅವಶ್ಯಕತೆ ಇಲ್ಲ ಅಂದಮೇಲೆ ನನ್ನ ಆಶ್ರಮಕ್ಕೆ ಬಂದು ಯಾಕೆ ವೃತ್ತ ಪ್ರಲಾಪ ಮಾಡ್ತಾ ಇದೆಯಾ? ನಿನ್ನ ಕ್ಷುದ್ರಲೋಕಕ್ಕೆ ಹೋಗು, ಅಲ್ಲಿ ನಿನ್ನ ಅವಶ್ಯಕತೆ ತುಂಬ ಇರುತ್ತೆ. ನನ್ನ ಅವಶ್ಯಕತೆ ಸದ್ಯಕ್ಕೆ ನನ್ನ ಲೋಕಕ್ಕೆ ಇಲ್ಲ, ನನ್ನ ಅಕ್ಕನಿಗಿದೆ. ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ಅಂದರೆ ನಿನ್ನ ಸಹೋದರಿಯನ್ನು ನನ್ನ ಮಂತ್ರ ದಿಗ್ಬಂಧದಿಂದ ಬಿಡಿಸ್ಕೊಂಡು ಹೋಗೋ ಕನಸು ಕಾಣ್ತಾ ಇದೆಯಾ? ಕನಸಲ್ಲ ಶಾಸ್ತ್ರಿ, ಬಿಡಿಸ್ಕೊಂಡು ಹೋಗೇ ಹೋಗ್ತೀನಿ. ನಿನ್ನ ಅಲ್ಪಮತಿಯ ಆತ್ಮವಿಶ್ವಾಸ ನೋಡಿ ನನ್ನ ನಗು ಬರ್ತಾ ಇದೆ. ನೋಡು ಶಾಸ್ತ್ರಿ, ನಿನ್ನ ಜೀವದ ಮೇಲೆ ನಿನಗೆ ಆಸೆ ಇದ್ರೆ ಈ ಕ್ಷಣನೇ ಊರ್ಮಿಳನ ದಿಗ್ಬಂಧನದಿಂದ ಬಿಡಿಸು. ನನ್ನ ಆಶ್ರಮಕ್ಕೆ ಬಂದು ನನಗೆ ಆದೇಶ ಕೊಡೋಷ್ಟು ಸೊಕ್ಕ ನಿನಗೆ? ನೀನು ಈ ಕ್ಷಣದಲ್ಲಿ ಇಲ್ಲಿಂದ ಹೋದರೆ ಸರಿ, ಇಲ್ಲದೆ ಹೋದರೆ ನಿನ್ನ ಸಹೋದರಿ ಹಾಗೆ ನಿನ್ನನ್ನು ಶಿಲಾಬಾಲಿಕೆಯಾಗಿ ಮಾಡಿಬಿಡ್ತೇನೆ. ಮಾತಿಗೆ ಬಗ್ಗೋನಲ್ಲ ಶಾಸ್ತ್ರಿ ನೀನು, ಅಂಕುಶಕ್ಕೆ ಬಗ್ಗೋ ನೀನು. ನಿನ್ನ ಹೇಗೆ ಬಗ್ಗಿಸ್ಬೇಕು, ಹೇಗೆ ನಿಯಂತ್ರಣಕ್ಕೆ ತರಬೇಕು ಅಂತ ನನಗೆ ಗೊತ್ತು. ಮೂರ್ಖ ಶಿಖಾಮಣಿ ಶಾಸ್ತ್ರಿ, ಈ ಸೂರ್ಯ ಗ್ರಹಣದಲ್ಲಿ ಎಲ್ಲ ನಾಗಗಳ ಶಕ್ತಿ ಕ್ಷೀಣಿಸಿದ್ರೆ ನನ್ನ ಶಕ್ತಿ ಮಾತ್ರ ವೃದ್ಧಿಸುತ್ತೆ. ಯಾಕೆ ಗೊತ್ತಾ? ನಾನು ಇದೇ ಗ್ರಹಣದಿಂದಲೇ ಜನ್ಮಿಸಿರೋಳು. ಈ ಗ್ರಹಣಕ್ಕೆ ಒಂದು ಮಂಡಳ. ಈ ಗ್ರಹಣದಿಂದಲೇ ನನ್ನ ಶಕ್ತಿ 100 ಮಡಿಯಾಗುತ್ತೆ. ಆಗ ನಾನು ಯಾರ ಅಂಕೆಗೂ ಸಿಗೋದಿಲ್ಲ. ಮಂತ್ರೋಚ್ಚಾರಣೆ ಮಾಡಿ ನಮ್ಮ ಅಕ್ಕ ನಿನ್ ದಿಗ್ಬಂಧನದಿಂದ ಬಿಡುಗಡೆಗೊಳಿಸಿದ್ರೆ ನಿನ್ ಜೀವಂತ ಉಳಿತ್ಯ. ಇಲ್ಲ ಅಂದ್ರೆ ನಿನ್ನ ನುಳ್ಸೋದಕ್ಕೆ ನೀನ್ ಹೇಳ್ದಲ್ಲ ಸಾತ್ವಿಕ ಸಂತಾನಗಳು, ಅದೇ ಬ್ರಹ್ಮ ವಿಷ್ಣು ಮಹೇಶ್ವರ, ಅವ್ರು ಯಾರಿಂದನೂ ಆಗೋದಿಲ್ಲ. ಹೇಳು. ಗುಟ್ಟು ಬೆದರಿಕೆಗೆಲ್ಲ ಹೆದರೋನಲ್ಲ ಈ ಶಾಸ್ತ್ರಿ. ಇನ್ನೂ ನಿನ್ಗೆ ಮುಕ್ತಿ ಸಿಗ್ಬೇಕಾಗಿದ್ದೆ. ಬಾಬಾ, ಯಾಕೆ, ಏನಾಯ್ತು? ಎಲ್ಲರೂ ಆತಂಕದಲ್ಲಿರೋ ಹಾಗಿದೆ. ಏನು ಅಂತ ಹೇಳಿದು ಬಾಬಾ? ನಮ್ಮ ಗ್ರಹಚಾರ ಸರಿ ಇಲ್ವೋ, ನಮ್ಮ ಹಣೆ ಬರ ಸರಿ ಇಲ್ವೋ, ಅದೇ ಗೊತ್ತಾಗ್ತಿಲ್ಲ. ಹೀಗೆ ಬಡಬಡಾಯಿಸಿದ್ರೆ ಹೇಗೆ? ಅದೇನು ಅಂತ ಬಿಡಿಸಿ ಹೇಳಿ. ನಿಮ್ಮ ಸಾವು ಹಾಗೆ ಆ ಭೈರವನ ಸಾವು ಇಷ್ಟರಲ್ಲೇ ಆಗುತ್ತೆ. ಅದನ್ನ ಯಾರಿಂದನೂ ತಪ್ಪಿಸೋದಕ್ಕಾಗೋದಿಲ್ಲ. ನಿನ್ನ ಎಲ್ಲೂ ಹೋಗೋದಕ್ಕೆ ಬಿಡೋದಿಲ್ಲ. ನನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ನಿನ್ನ ನಾನು ಉಳಿಸ್ಕೋತೀನಿ. ಅಸಂಭವ. ಸತ್ತಿರೋಳು ಬದುಕಿ ಬರೋದು ಅಂದ್ರೆ ಏನು? ನಮಗೂ ಹಾಗೆ ಅನ್ನಿಸ್ತಾ ಇದೆ ಬಾಬಾ. ಕನಸು ನಿಜನೋ ಒಂದೂ ಗೊತ್ತಾಗ್ತಿಲ್ಲ ಬಾಬಾ. ಬಾಬಾ, ಒಂದು ವೇಳೆ ಮಲ್ಲಿ ಆತ್ಮ ಏನಾದರೂ ಮಲ್ಲಿ ರೂಪದಲ್ಲಿ ನಮ್ಮ ಮನೆಗೆ ಬಂದು ಸೇರ್ಕೊಂಡಿರ್ಬೋದು ಅನ್ನೋ ಅನುಮಾನ ಕಾಡ್ತಾ ಇದೆ. ಇದ್ರೂ ಇರ್ಬೋದು, ಆದ್ರೆ ಇದ್ರ ಹಿಂದೆ ಯಾವುದೋ ನಿಗೂಢವಾದ ಸತ್ಯ ಅಡಗಿರೋದಂತ ಸತ್ಯ. ಅದೇನು ಅನ್ನೋದನ್ನ ನಾನೀಗ ತಿಳ್ಕೊತೀನಿ. ಮಹಾಕಾಲ
ಭೂತನೂ ಅಲ್ಲ, ಅವಳು ಬದುಕು ಬಂದಿರೋದು ಸತ್ಯ. ಇದು ಹೇಗೆ ಸಾಧ್ಯ ಬಾಬಾ? ಹೇಗೆ ಅಂದ್ರೆ, ಮಲ್ಲಿ ಅನ್ನೋ ಹುಡುಗಿ ಸಾಮಾನ್ಯ ಹುಡುಗಿ ಅಲ್ಲ. ಸಾಮಾನ್ಯ ಮಗು ಅಲ್ಲ ಅಂದ್ರೆ ಏನು? ವಿಶೇಷವಾದ ಶಕ್ತಿ ಇದೆ. ನನಗೂ ಅದೇ ಅನುಮಾನ ಬಾಬಾ. ಮಲ್ಲಿ ಯಾರು ಅಂತಾನೆ ಗೊತ್ತಿಲ್ಲ, ಅಂಥದ್ರಲ್ಲಿ ಮಣಿ ಮಲ್ಲಿಗೆ ಪ್ರಾಣ ಕೊಟ್ಟಾದ್ರೂ ಉಳಿಸ್ಕೊತೀನಿ ಅಂತ ಹೇಳ್ತಾ ಇದ್ದಾಳೆ. ಈ ಪ್ರೀತಿ ವಿಶ್ವಾಸ ಎಲ್ಲ ಎಲ್ಲಿಂದ ಬಾಬಾ? ಅವಳನ್ನ ಮನೆ ಬಿಟ್ಟು ಯಾವುದೇ ಕಾರಣಕ್ಕೂ ನಾನು ಕಳಿಸೋದಿಲ್ಲ ಅಂತೇಳಿ ಹಠ ಮಾಡಿದ್ಲು. ಅವಳ ಕೈಯಿಂದ ಆ ಮಣಿನ ಬಿಡಿಸ್ಕೊಂಡು ಮನೆಯಿಂದ ಆಚೆ ಕಳಿಸೋ ಹೊತ್ತಿಗೆ ನನಗೆ ಸಾಕಾಗೋಯ್ತು. ಹೌದಾ? ಸತ್ಯವಾಗ್ಲೂ ಬಾಬಾ? ಇವ್ರು ಹೇಳುವಷ್ಟು ಒಳ್ಳೆತನ ಊರ್ಮಿಳಲ್ಲಿ ಇರೋಕ್ ಸಾಧ್ಯನೇ ಇಲ್ಲ. ಇದ್ರೂ ಅಪರಿಚಿತರನ್ನ ಇಷ್ಟರ ಮಟ್ಟಿಗೆ ಅವಳು ಪ್ರೀತಿಸೋದು ಇಲ್ಲ, ಹಚ್ಕೊಳ್ಳೋದು ಇಲ್ಲ. ಹಾಗೆ ಪ್ರೀತಿಸಿ ಹಚ್ಕೊಂಡಿದ್ದಾಳೆ ಅಂದ್ರೆ ಖಂಡಿತ ಇದರಲ್ಲಿ ಏನೋ ಮರ್ಮಾಡಗಿದೆ. ಅದೇನು ಅನ್ನೋದನ್ನ ತಿಳ್ಕೋಬೇಕು. ಯಾಮಿನಿ ನಿಲ್ಲು. ಕರುಣೆ, ಅನುಕಂಪ, ಅನುಭೂತಿ, ಅದು ಈ ಶಾಸ್ತ್ರಿ ಮೇಲೆ, ಅದು ಯಾವತ್ತಿಗೂ ಬರೋದಿಲ್ಲ. ನೀನು ಆವೇಶದಲ್ಲಿ ಶಾಸ್ತ್ರಿ ಮೇಲೆ ಪ್ರಹಾರ ಮಾಡಿದ್ರೆ ನಾನು ಶಾಶ್ವತವಾಗಿ ಇದೇ ರೂಪದಲ್ಲಿ ಇದೇ ಸ್ಥಿತಿಯಲ್ಲಿ ಇರ್ಬೇಕಾಗತ್ತೆ. ಅರ್ಥ ಮಾಡ್ಕೋ. ಅಕ್ಕ, ಏನ್ ಹೇಳ್ತಿದ್ಯಾ ನೀನು? ಹೌದು ಯಾಮಿನಿ, ಅವನು ನನ್ನ ಮೇಲೆ ಪ್ರಯೋಗ ಮಾಡಿರೋ ಮಂತ್ರ ಈ ಪ್ರಪಂಚದಲ್ಲಿ ಅವನೊಬ್ಬನಿಗೆ ಮಾತ್ರ ಗೊತ್ತು. ಈ ಸ್ಥಿತಿಯಿಂದ ಅವನ್ ಮಾತ್ರ ನನ್ನನ್ನ ಹೊರಗೆ ತರಬಲ್ಲ. ಅವನಿಂದಲ್ದೆ ಮತ್ಯಾರಿಂದನೂ ಸಾಧ್ಯ ಇಲ್ಲ ಇದು. ನೀನು ನಿನ್ನ ಮತಿನ ಮರೆತು ಜೂನ್ ಮೇಲೆ ಪ್ರಹಾರ ಮಾಡಿ ಕೊಂದ್ರೆ ನಾನು ಶಾಶ್ವತವಾಗಿ ಇದೇ ಸ್ಥಿತಿಲಿ ಉಳಿಬೇಕಾಗತ್ತೆ. ದಿಗ್ಬಂಧನ ಹಾಕ್ದೋನಿಗೆ ಮಾತ್ರ ದಿಗ್ಬಂಧನ ಬಿಡಿಸೋ ಮಂತ್ರ ಗೊತ್ತಿರೋದು. ಅದೇನೋ ಹೇಳ್ತಾರಲ್ಲ, ಮನೆಗೆ ಬೀಗ ಹಾಕಿ ಕಳ್ಳನ ಕೈಗೆ ಬೀಗದ ಕೈ ಕೊಟ್ಟರು ಅಂತ ಮೂರ್ಖತನದ ಕೆಲಸ ನಾನು ಯಾವತ್ತೂ ಮಾಡೋದಿಲ್ಲ ಯಾಮಿನಿ. ಈ ಕ್ಷಣಕ್ಕೆ ನೀನು ಗೆದ್ದಿರ್ಬೋದು ಶಾಸ್ತ್ರಿ, ಆದ್ರೆ ಈ ಗೆಲುವು ಶಾಶ್ವತ ಅಲ್ಲ. ನಿನ್ನ ನಗು ನಾಳೆ ಬೆಳಗ್ಗೆವರೆಗೂ ಮಾತ್ರ. ನಾಳೆ ಬೆಳಗ್ಗೆಯಿಂದ ನನ್ನ ವಿರಾಟ ಪರ್ವ ಆರಂಭ ಆಗುತ್ತೆ. ಆಗ ನಾನೇನು, ನನ್ನ ಶಕ್ತಿ ಏನು ಅಂತ ನಿನಗೆ ಗೊತ್ತಾಗುತ್ತೆ. ಅಲ್ಲಿಯವರೆಗೂ ನೀನು ಮೆರಿ, ಕುರಿ ಕೊಬ್ದಷ್ಟು ಬಿಟ್ಟೋಂಗೆ ಲಾಭ. ನನ್ನ ಸಾತ್ವಿಕ ಸಾಧನೆಯ ಹಾದಿಯಲ್ಲಿ ನಿನ್ನಂಥ ಕ್ಷುದ್ರ ಹುಳುಗಳು ಸಾವಿರ ಅಲ್ಲ ಲಕ್ಷದಷ್ಟು ಬಂದು ಹೋಗಿದ್ದಾವೆ. ಅವೆಲ್ಲ ನೀನೇನು ಹಾರಾಡ್ತಾ ಇದೆಯೋ ಅದರ 100% ಹಾರಾಡಿ ಕಡೆಗೆ ನನ್ನ ಸಾತ್ವಿಕ ಶಕ್ತಿಯ ಮುಂದೆ ಏನೂ ಮಾಡೋಕ್ಕಾಗದೆ ಶರಣಾಗತರಾಗಿ ಸೋತು ಬಂದ ದಾರಿ ಸುಂಕ ಇಲ್ಲ ಅಂತ ವಾಪಸ್ ಹೋಗಿದ್ದಾವೆ. ಸೋಲೋದು, ಶರಣಾಗೋದು ಈ ಯಾಮಿನಿ ರಕ್ತದಲ್ಲೇ ಇಲ್ಲ. ಹಾಗೆ ನಮ್ಮ ಜಾಯಮಾನದಲ್ಲೂ ಬಂದಿಲ್ಲ. ಕುರುಕ್ಷೇತ್ರದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ತನ್ನ ವಿರಾಟ ರೂಪ ತೋರಿಸ್ದ. ಹಾಗೆ ನಾನು ನಿನಗೆ ನಾಳೆ ನನ್ನ ವಿರಾಟ ರೂಪನ ತೋರಿಸ್ತೀನಿ. ನಿನ್ನ ಶಕ್ತಿ ತೋರಿಸೋದಕ್ಕೆ ನಿನಗೆ ಇಷ್ಟು ಉತ್ಸುಕತೆ ಇದೆ ಅಂದರೆ ಅದನ್ನು ನೋಡಬೇಕು ಅನ್ನೋ ಉತ್ಸಾಹ ನನಗೂ ಇದೆ. ಆಯಿತು, ನಡೆ ನಿನ್ನ ಶಕ್ತಿ ಪ್ರದರ್ಶನ, ಅದನ್ನು ನೋಡಿಬಿಡೋಣ.